ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮಾಡುತ್ತಿರುವುದು ಗೋಬಿ ಡ್ರೈ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಲಿಟ್ಟು ಅದು ಚೆನ್ನಾಗಿ ಕುದಿಯಬೇಕು. ಆನಂತರ ಉಪ್ಪು, ಅರಿಶಿಣ ಹಾಕಿ ಬಿಡಬೇಕು. ನಂತರ ಗೋಬಿಯನ್ನು ಹಾಕಿ ಬಿಸಿಯಾದ ನಂತರ ಒಂದು ಜಾಲರಿಯಲ್ಲಿ ಸೋಸಿಕೊಳ್ಳಬೇಕು. ನಂತರ ಒಂದು ಚೊಂಬು ತಣ್ಣೀರನ್ನು ಮೇಲೆ ಹಾಕಬೇಕು. ಅದರಲ್ಲಿ ಉಪ್ಪು ಹಿಡಿದಿದ್ದರೆ ಹೋಗುತ್ತದೆ. ಆಮೇಲೆ ಒಂದು ಪಾತ್ರೆಗೆ 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಕಾರ್ನ್ಫ್ಲೋರ್, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಅರಿಶಿಣ, 1 ಸ್ಪೂನ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ನಿಂಬೆಹಣ್ಣನ್ನು ಹಿಂಡಬೇಕು. ನಂತರ ಅದನ್ನು ಡ್ರೈಯಾಗಿ ಮಿಕ್ಸ್ ಮಾಡಿ ಬಸಿದಿಟ್ಟ ಗೋಬಿಯನ್ನು ಒಣ ಪುಡಿಯಲ್ಲೇ ಕಲಸಿ ಪಕ್ಕಕ್ಕೆ ಎತ್ತಿಟ್ಟುಕೊಳ್ಳಬೇಕು. ತುಂಬ ರುಚಿಯಾಗಿರುತ್ತದೆ. ನಂತರ ಎಲ್ಲವನ್ನು ಅದೇ ರೀತಿ ಮಾಡಿ ಇಟ್ಟುಕೊಳ್ಳಬೇಕು. ಉಳಿದ ಪುಡಿಯನ್ನು ಈ ಥರ ಮಿಕ್ಸ್ ಮಾಡಿ ಅರ್ಧ ಗಂಟೆಗಳ ಕಾಲ ನೆನೆಯಲು ಬಿಡಬೇಕು. ಅದು ನೆಂದ ನಂತರ ಒಂದು ಬಾಣಲಿಗೆ ಕರಿಯಲು ಎಣ್ಣೆಯನ್ನು ಕಾಯಲು ಇಡಬೇಕು. ಎಣ್ಣೆ ಕಾದ ನಂತರ ಗೋಬಿಯನ್ನು ಒಂದೊಂದಾಗಿ ಹಾಕಿ ಡೀಪ್ ಫ್ರೈ ಆಗುವವರೆಗೂ ಕರಿಯಬೇಕು. ಸವಿಯಲು ತುಂಬ ರುಚಿಯಾಗಿರುತ್ತದೆ. ಗರಿ ಗರಿಯಾಗಿ ಇರುತ್ತದೆ. ಸಂಜೆ ಸ್ನ್ಯಾಕ್ಸಿಗೆ ತುಂಬ ಟೇಸ್ಟಿಯಾಗಿರುತ್ತದೆ. ಹೊರಗಡೆಗೆ ಅನ್ಹೆಲ್ದಿ ತಿನ್ನುವ ಬದಲು ಮನೆಯಲ್ಲಿಯೇ ಈಸಿಯಾಗಿ ಮಾಡಿಕೊಳ್ಳಬಹುದು. ಕೆಲವೇ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡಿಕೊಳ್ಳಬಹುದು. ತುಂಬ ರುಚಿಯಾಗಿರುತ್ತದೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಒಂದೊಂದೇ ಬ್ಯಾಚನ್ನು ಕರಿದು ಪಕ್ಕಕ್ಕೆ ಇಟ್ಟುಕೊಳ್ಳಬೇಕು.